ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಈ ದಿನದಲ್ಲಿ ಕೂಡ ನಿಮ್ಮೆಲ್ಲರನ್ನು ಭೇಟಿ ಮಾಡಿ ನಿಮ್ಮ ಸಂಗಡ ಪ್ರಾರ್ಥನೆ ಮಾಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಇದ್ದೇನೆ. ದೇವರು ನಮ್ಮ ಸಂಗಡ ಮಾತನಾಡುವ ದೇವರು, ಪ್ರತಿದಿನ ಮಾತನಾಡುವ ದೇವರು, ಪ್ರತಿ ಕ್ಷಣ ಮಾತನಾಡುವ ದೇವರು. ಹಾಲೆಲೂಯ. ಆತನು ಆಡಿದ ಮೇಲೆ ತನ್ನ ಮಾತುಗಳನ್ನು ನೆರವೇರಿಸುವುದಕ್ಕೆ ನಂಬಿಗಸ್ತ ದೇವರಾಗಿದ್ದಾರೆ. ಹಾಲೆಲೂಯ. ತಡವಾದರೂ ಹಾಲೆಲೂಯ, ದಿನಗಳು ಕಳೆದು ಹೋದರೂ, ಉರುಳಿ ಹೋದರೂ ದಿನಗಳು, ದೇವರು ಖಂಡಿತ ಅದನ್ನು ಒಳ್ಳೆಯದಾಗಿ ಮಾಡಿ ನಮ್ಮ ಜೀವನದಲ್ಲಿ ವಾಗ್ದಾನಗಳನ್ನು ಪೂರೈಸುವ ದೇವರಾಗಿದ್ದಾರೆ. ಇವತ್ತು ಕೂಡ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಪೇತ್ರನ ಪುಸ್ತಕ 3ನೇ ಅಧ್ಯಾಯ 9ನೇ ವಾಕ್ಯ. ದ ಬುಕ್ ಆಫ್ 2 ಪೀಟರ್ ಚಾಪ್ಟರ್ 3 ವರ್ಸ್ 9. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕು ಎಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಹಾಲೆಲೂಯ. ನೋಡಿ, ದೇವರು ತನ್ನ ವಾಗ್ದಾನಗಳನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾ ಇದ್ದಾರೆ. ದೇವರು ಮಾಡಿದ ವಾಗ್ದಾನವನ್ನು, ನನ್ನ ಜೀವನದಲ್ಲಿ ದೇವರು ಮಾಡಿದ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ದೇವರು ತಡ ಮಾಡುತ್ತಾ ಇದ್ದಾರೆ. ತಡವಾಗುತ್ತಾ ಇದೆ, ನನ್ನ ಜೀವನದಲ್ಲಿ ಕಾರ್ಯಗಳು ಎಲ್ಲವೂ ತಡವಾಗುತ್ತಾ ಇದೆ ಎಂಬುದಾಗಿ ನಾವು ಅಂದುಕೊಳ್ಳುತ್ತಾ ನಾವು ನಿರ್ಣಯ ಮಾಡುತ್ತೇವೆ. ಅಂದರೆ ದೇವರು ತಡ ಮಾಡುತ್ತಾ ಇದ್ದಾರೆ ಎಂಬುದಾಗಿ. ಆದರೆ ದೇವರು ಏನು ಹೇಳುತ್ತಾ ಇದ್ದಾರೆ? ದೇವರ ಒಂದು ಯೋಚನೆ ಏನು, ದೇವರ ಅನಿಸಿಕೆ ಏನು, ದೇವರ ಒಂದು ದೃಷ್ಟಿಕೋನ ಯಾವುದು ಎಂಬುದಾಗಿ ನೋಡುವಾಗ ದೇವರು ಹೇಳುತ್ತಾ ಇದ್ದಾರೆ, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ, ಯಾರೂ ನಾಶ ಆಗಬಾರದು, ನನ್ ಶುಡ್ ಪೆರಿಶ್, ಯಾರು ಹಾಳಾಗಬಾರದು ಎಂಬುದಾಗಿ ಅವರ ವಿಷಯದಲ್ಲಿ ದೇವರು ಆಸೆ ಇಟ್ಟವರಾಗಿ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವರಾಗಿದ್ದು. ಹಾಲೆಲೂಯ. ಒಬ್ಬರಾದರೂ ನಾಶ ಆಗಬಾರದು. ತಪ್ಪುಗಳಲ್ಲಿ, ಪಾಪಗಳಲ್ಲಿ, ತಪ್ಪಾದ ತೀರ್ಮಾನಗಳಲ್ಲಿ, ದುಡುಕಿ ಮಾಡುವ ತೀರ್ಮಾನಗಳಲ್ಲಿ ಯಾರು ನಾಶ ಆಗಬಾರದು ಎಂಬುದಾಗಿ ದೇವರು ದೀರ್ಘ ಶಾಂತಿ ಉಳ್ಳವರಾಗಿದ್ದಾರೆ. ಹಾಲೆಲೂಯ. ಹಿ ಈಸ್ ಲಾಂಗ್ ಸಫರಿಂಗ್. ಹಾಲೆಲೂಯ. ದೀರ್ಘ ಶಾಂತಿ ಅಂದರೆ ಆತನು ಸಮಾಧಾನವಾಗಿ, ಶಾಂತಿಯಾಗಿ ಆತನು ಅಂದರೆ ಸಹನೆಯಿಂದ ತಾಳಿಕೊಳ್ಳುತ್ತಾ ಇದ್ದಾನೆ. ಅಂದರೆ ಅವರು ದುಡುಕಿದರೆ ಒಂದು ವೇಳೆ ತೀರ್ಮಾನ ಮಾಡುವುದಕ್ಕೆ ಅವಸರ ಮಾಡಿ ದೇವರು ನಮ್ಮ ಕಾಲದಲ್ಲಿ ಒಂದು ವೇಳೆ ದೇವರು ತೀರ್ಮಾನ ಮಾಡುವುದಾದರೆ ಹಾಲೆಲೂಯ, ಅದು ತಪ್ಪಾಗಿ ಅಥವಾ ಅನೇಕ ಕಾರ್ಯಗಳು, ಸೈಡ್ ಎಫೆಕ್ಟ್ಗಳು, ತಪ್ಪಾದ ಕಾರ್ಯಗಳು, ನಾಶನಗಳು ಸಂಭವಿಸಬಹುದು. ಆದರೆ ದೇವರು ದೀರ್ಘ ಶಾಂತಿ ಉಳ್ಳ ದೇವರಾಗಿದ್ದಾರೆ, ಪೂರ್ಣ ಪ್ರೀತಿ ಉಳ್ಳ ದೇವರಾಗಿದ್ದಾರೆ. ಆದ ಕಾರಣ ಅವರು ವೆಯ್ಟ್ ಮಾಡುತ್ತಾ ಇದ್ದಾರೆ. ನಮ್ಮನ್ನು ಕಾಯಿಸುವುದು ಅವರಿಗೆ ಇಷ್ಟ ಅಲ್ಲ, ಆದರೆ ಅವರು ಇಷ್ಟವಿಲ್ಲದ ಕಾರ್ಯವನ್ನು ಮಾಡುವುದಕ್ಕೆ ಒಂದು ಕಾರಣ ಇದೆ. ಹಾಲೆಲೂಯ. ನಮ್ಮ ಜೀವನದಲ್ಲಿ ಕೆಲವೊಂದು ಕಾರ್ಯಗಳು ತಡವಾಗುತ್ತಾ ಇದೆಯಾ, ಅದರಲ್ಲಿ ಕೂಡ ದೇವರ ಒಂದು ಕಾರಣ ಇದೆ, ದೇವರ ಕೈ ಇದೆ, ದೇವರ ಉದ್ದೇಶ ಇದೆ. ಹಾಲೆಲೂಯ. ಎಲ್ಲವನ್ನ ಒಳ್ಳೆಯದಾಗಿ ತಕ್ಕ ಕ್ಲುಪ್ತ ಸಮಯದಲ್ಲಿ ಅಂದವಾಗಿ ಮಾಡಿ ಮುಗಿಸುವ ದೇವರೇ ನಾವು ಆರಾಧಿಸುವ ದೇವರು. ಸೊ ನಾವು ಚಿಂತೆ ಮಾಡುವುದು ಬೇಕಾಗಿಲ್ಲ, ಕರಗುವುದು ಬೇಕಾಗಿಲ್ಲ, ದೂರುವುದು ಬೇಕಾಗಿಲ್ಲ. ದೇವರು ತಡ ಮಾಡುವ ದೇವರಲ್ಲ. ಹಾಲೆಲೂಯ. ತಡೆ ಮಾಡುವ ದೇವರು ಅಲ್ಲ. ದೀರ್ಘ ಶಾಂತರಾಗಿ ನಮಗಾಗಿ ಕಾಯುತ್ತಾ ಇದ್ದಾರೆ. ಹಾಲೆಲೂಯ. ನಾವು ಕೂಡ ಅದೇ ಒಂದು ಅರಿವಿನಿಂದ ನಾವು ಪ್ರಾರ್ಥನೆ ಮಾಡುವಾಗ ದೇವರ ಕೈಯಲ್ಲಿ ನಮ್ಮ ಎಲ್ಲ ಕಾರ್ಯಗಳನ್ನು ವಹಿಸಿಬಿಡು, ದೇವರ ಕೈಯಲ್ಲಿ ನಮ್ಮನ್ನು ವಹಿಸಿಬಿಡೋಣ. ವಾಕ್ಯವು ಹೇಳುತ್ತಾ ಇದೆ, ನಿನ್ನ ಎಲ್ಲ ಇಷ್ಟಾರ್ಥಗಳನ್ನು ಆತನಿಗೆ ವಹಿಸಿಬಿಡು, ನಿನ್ನ ಮಾರ್ಗಗಳನ್ನು ಆತನಿಗೆ ವಹಿಸಿಬಿಡು. ಆತನು ಎಲ್ಲವನ್ನು ಪೂರೈಸುತ್ತಾನೆ, ಆತನು ಎಲ್ಲವನ್ನು ಒದಗಿಸುತ್ತಾನೆ, ಎಲ್ಲವನ್ನು ನೋಡಿಕೊಳ್ಳುವ ದೇವರು. ಹಾಲೆಲೂಯ. ಇದುವರೆಗೂ ನಿನ್ನನ್ನು ನಡೆಸಿದ ದೇವರು, ಇದುವರೆಗೂ ನಿನ್ನನ್ನು ಕಾಪಾಡಿದ ದೇವರು. ಹಾಲೆಲೂಯ. ದೀರ್ಘ ಶಾಂತನಾಗಿದ್ದಾನೆ. ಹಾಲೆಲೂಯ. ನಾವು ಅನೇಕ ಸಾರಿ ದೇವರನ್ನ ತಪ್ಪಾಗಿ ತಿಳ್ಕೊಳ್ಳಬಹುದು, ಆದರೆ ದೇವರು ಹಾಲೆಲೂಯ ನಮ್ಮನ್ನು ಯಾವತ್ತೂ ತಪ್ಪಾಗಿ ತಿಳ್ಕೊಳ್ಳುವ ದೇವರಲ್ಲ. ನಾವೇ ಆತನನ್ನು ಸಂದೇಹ ಪಡುತ್ತೇವೆ, ಆದರೆ ದೇವರು ಹಾಲೆಲೂಯ ದೀರ್ಘ ಶಾಂತಿ ಉಳ್ಳ ದೇವರು. ವಾಗ್ದಾನದಲ್ಲಿ ದೀರ್ಘ ಶಾಂತನಾಗಿದ್ದು
ಹಲ್ಲೆಲೂಯಾ. ತಕ್ಕ ವೇಳೆಯಲ್ಲಿ ಅದುವರೆಗೂ ನಮ್ಮನ್ನು ನಡೆಸುವ ದೇವರು, ಅದುವರೆಗೂ ನಮಗೆ ಶಕ್ತಿ ಕೊಡುವ ದೇವರು. ಹಲ್ಲೆಲೂಯಾ. ವಾಗ್ದಾನ ನೆರವೇರುವ ದಿನದ ತನಕ ನಮಗೆ ಶಕ್ತಿ, ಬಲ ಎಲ್ಲವನ್ನ ಕೊಡುವ ದೇವರಾಗಿದ್ದಾರೆ. ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ತನ್ನ ವಾಗ್ದಾನದಲ್ಲಿ ನಂಬಿಗಸ್ತ ದೇವರಾಗಿದ್ದಾರೆ. ತಡವಾದರೂ ಸರಿಯಾದ ರೀತಿಯಲ್ಲಿ, ಸರಿಯಾದ ವೇಳೆಯಲ್ಲಿ, ನಿಮಗೆ ಅವಶ್ಯವಾಗಿರುವಾಗ, ಆಪತ್ತು ಕಾಲದಲ್ಲಿ ಅನುಕೂಲವಾಗಿ ನಿಮ್ಮ ಪರವಾಗಿ ನಿಮಗೆ ಅನುಕೂಲವಾಗಿ ದೇವರು ಅದ್ಭುತಗಳನ್ನು ಮಾಡುತ್ತಾರೆ, ಅದ್ಭುತವಾಗಿ ನಡೆಸುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.